Hi guys, welcome to my vlog. ಇವತ್ತು ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ನಮ್ಮ ಅಜ್ಜಿಯವ್ರ ಊರಿಗೆ ಹೋಗ್ತಾ ಇದ್ದೀವಿ, ಕೊಡ್ಲಿಪೇಟೆಗೆ. ಅದಿರೋದು ಕೊಡಗು ಹತ್ರ. ಇವತ್ತು ನಾನು ನಮ್ಮಮ್ಮ ಇಬ್ಬರು ಹೋಗ್ತಾ ಇದ್ದೀವಿ, ನಮ್ಮಮ್ಮ ಅವರ ಅಮ್ಮನ ಮನೆಗೆ. ತುಂಬ ದಿನ ಆದ್ಮೇಲೆ ಹೋಗ್ತಾ ಇದ್ದೀವಿ. ಏನು ಅನಿಸ್ತಿದೆ? ನೀನು ತವ್ರ ಮನೆಗೆ ಹೋಗ್ತಿರೋದು? ಸುಮಾರು ಆಗಲೇ 1 ವರ್ಷ ಆಯಿತು ಹೋಗಿ. ಹೌದು, ವರ್ಷ ಆದ್ಮೇಲೆ ಹೋಗ್ತಾ ಇದ್ದೀವಿ. ನೋಡೋಣ. ನಾನು ಅಮ್ಮ ಇಬ್ಬರೇ ಹೋಗ್ತಿರೋದು. ಯಾರಿಗೂ ಹೇಳಿಲ್ಲ. ಯಾರಿಗೂ ಹೇಳಿಲ್ಲ. ಅಲ್ಲಿ ಅಜ್ಜಿಗೆ ಸರ್ಪ್ರೈಸ್ ಆಗುತ್ತೆ, ನೋಡೋಣ, ವಿಡಿಯೋ ಮಾಡ್ತೀನಿ. ಈಗಾಗಲೇ 3:45 ಆಗೋಯ್ತು. 4:15 ಬಸ್ಸು. 4:45 ಬೇಗ ಬೇಗ ಹೋಗ್ಬೇಕು. ಬಾಯ್, ಅಲ್ಲಿ ಹೋಗ್ಬೇಕು, ಸಿಗ್ತೀನಿ ಮಗನೇ. ಬಾಯ್ ಕುಟ್ಟಿಣ, ಇಲ್ಲೋಡು. ಬಾಯ್, ಬರ್ತೀವಿ ಬೇಗ. ಬಾಯ್. ಇವಾಗ ಹಾಸನ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನೋಡಿ, ಇದೇ ನಮ್ಮ ಹಾಸನ್ ಬಸ್ ಸ್ಟ್ಯಾಂಡ್. 8:15 ಬಂದ್ವಾ? 8:15. ಇಲ್ಲಿಂದ ಮತ್ತೆ 9 ಗಂಟೆಗೆ ಬಿಡ್ತಾರೆ. ಅಲ್ಲಿಗೆ ಒಂದು 10:30 10:30 ಆಗುತ್ತೆ. ನೋಡೋಣ. ನಮ್ಮ ಅಜ್ಜಿಗೆ ಫೋನೇ ಮಾಡಿಲ್ಲ, ಯಾರೂ ಹೇಳಿಲ್ಲ. ಸರ್ಪ್ರೈಸ್ ಕಾರಣ ಹೋಗಿ ಅಲ್ಲಿಂದ ಹೋಗಿ ಫೋನ್ ಮಾಡಬೇಕು. ಇಬ್ಬರೇ ಹೋಗೋಕ್ಕಾಗಲ್ಲ, ಕತ್ಲೆ ಇತ್ತು ಅಂದರೆ ಕರಿಬೇಕಾಗುತ್ತೆ, ಫೋನ್ ಮಾಡಬೇಕಾಗುತ್ತೆ. ನೋಡೋಣ. ನೋಡಿ, ಇದೆ ನಮ್ಮ ಹಾಸನ್ ಬಸ್ ಸ್ಟ್ಯಾಂಡ್. ಮಳೆ ಇದೆ ಅಲ್ಲ, ಇಲ್ಲಿ ಹಿಂಗೆ ಜೋರಾಗಿ ಬರಲ್ಲ, ಒಟ್ಟಲ್ಲಿ ಎನಿ ಟೈಮ್ ಜಿರಿ ಜಿರಿ ಮಳೆ ಬರ್ತಾ. ಫೈನಲಿ ಕೊಡ್ಲಿಪೇಟೆಗೆ ಬಂದ್ಬಿಟ್ವಿ. ಮಳೆ. ಈ ಗಾಳಿಪಟ ಫಿಲಮಲ್ಲಿ ಹೇಳ್ತಾರಲ್ಲ, ಈ ಊರು ಏನು ಯಾವಾಗಲೂ ಬಚ್ಚಲು ಮನೆ ಇದ್ದಂಗಿರುತ್ತೆ ಅಂತ, ಹಂಗೆ ಅಲ್ಲ ಮಮ್ಮಿ? ಎನಿ ಟೈಮ್ ಮಳೆ ಬರ್ತಾ ಇದೆ. ತೆಗಿಯೋ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ರಾತ್ರಿ ಊಟ ಮಾಡಿ ಹಂಗೆ ಮಲ್ಕೊಬಿಟ್ವಿ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಎದ್ದು ಕಾಫಿ ಕುಡಿದು ಆಚೆ ಬಂದಿದ್ದೀನಿ. ನೋಡಿ, ಗಿಡಗಳೆಲ್ಲ ಎಷ್ಟು ಗಿಡಗಳು ಹಾಕೊಂಡವ್ರು ನಮ್ಮ ಅಜ್ಜಿ. ಇದೇ ಕಾಫಿ ಗಿಡ, ಇದೇ ಕಾಫಿ ಹಣ್ಣು. ಇದನ್ನು ಒಣಗಿಸಿ ಮಷಿನ್ಗೆ ಹಾಕ್ತಾರೆ. ಆ್ಯಂಡ್ ಇದು ತಾವರೆ ಗಿಡ. ಇದು ಮೇ ಬಿ ಈ ಟೈಮಲ್ಲಿ ಬಿಡುತ್ತೆ ಅನ್ಸುತ್ತೆ. ಈ ಥರ ಕಲರ್ ಸಿಗುತ್ತೆ. ಅಲ್ಲೊಂದಿದೆ ನೋಡಿ. ತುಂಬ ಮಳೆ, ರಾತ್ರಿಯಿಂದ ಮಳೆ ಬರ್ತಾನೇ ಇದೆ, ನಿಂತೇ ಇಲ್ಲ. ಅಂದರೆ ಜೋರಾಗಿ ಬರುತ್ತೆ, ಇಲ್ಲಾಂದರೆ ಹನಿ ಜಿಟಿ ಮಳೆ ಥರ. ನೋಡಿ, ಇದೊಂದು ಹೂವು, ಇದೆಲ್ಲ ಚೆಂಡು ಹೂವು. ಜಾಗನೇ ಇಲ್ಲ, ಫುಲ್ ಗಿಡಗಳು ಹಾಕ್ಕೊಂಡವ್ರೆ. ಅದು ವಿಳ್ಯದೆಲೆ ಕಡೆಯವರು ನೋಡಿ ಎಷ್ಟು ಗಿಡ ಹಾಕ್ಕೊಂಡವ್ರೆ. ಇಲ್ಲೊಂದು ತಾವರೆ ಹೂವಲ್ಲ, ತಾವರೆ ಅಂತಾರೆ, ಬಾಲ್ದವ್ರೆ ಅಂತಾರೆ, ಬಾಲ್ದವ್ರೆ ಹೂವು ಅಂತಾರೆ. ಇದನ್ನ ಏನೋ ಗೆಡ್ಡೆ ಥರ ಹಾಕತ್ತಾನೆ, ತಾವರೆ ಗೆಡ್ಡೆ ಥರ ಹಾಕಿ ತಾವರೆ. ಈ ಟೈಮಲ್ಲಿ ಸಿಗುತ್ತೆ, ತುಂಬ ಸಿಗುತ್ತೆ. ನೋಡಿ, ಕಲರ್ ಸಿಗೋದು. ನೋಡಲ್ಲ, ಡಬಲ್ ಕಲರ್ ಎಷ್ಟು ಚೆನ್ನಾಗಿತ್ತಲ್ಲ. ಇಲ್ಲಿ ಎಲ್ಲ ಕೆಸರು. ನೋಡಿ, ಇದು ಡಬಲ್ ಕಲರ್ ಚೆನ್ನಾಗೈತಲ್ಲ, ಇದು ಸೂಪರ್ ಆಗಿದೆ. ಇದೊಂದು ಇಲ್ಲೊಂದು ಕಲರು ಎಲ್ಲ ಇದು. ಅಲ್ಲಿ ಎಷ್ಟು ಚೆನ್ನಾಗಿತ್ತು ನೋಡಿ. ಇದು ಅರ್ಶಿನದ ಎಲೆ. ನಮ್ಮ ಕೊಡ್ಲಿಪೇಟೆ ಸೈಡ್ ಅಂದರೆ ಕೊಡಗು ಸೈಡ್ ಇದರಲ್ಲಿ ಏನೋ ಎಲೆಗಡುಬು ಮಾಡ್ತಾರೆ. ಗಮ್ ಅಂತಿರುತ್ತೆ ಇದು, ಘಮ ಅನ್ನುತ್ತೆ. ಇದ್ರೊಳಗೆ ಕಡುಬು ಥರ ಹಾಕಿ ಈ ಎಲೆನ ಮುಚ್ಚಿ ಬೇಯಿಸ್ತಾರೆ. ಬೇಯಿಸೋದು ಏನಂತಾರೆ? ಎಲೆಗಡುಬು ಅಂತಾರೆ. ಇದು ಸೂಸಲ್ ಕಡುಬು ಅಂತಾರೆ ಈ ಕಡೆ ಸೈಡು. ಚೆನ್ನಾಗಿರುತ್ತೆ, ಬಿಸಿ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡಿದಲ್ಲ, ಇಲ್ಲಿ ವೆದರೇ ಚೆನ್ನಾಗಿರುತ್ತೆ. ಇಲ್ಲಿಗೆ ಬಂದರೆ ಅಂತೂ ಹೋಗೋಕ್ಕೆ ಮನಸ್ಸು ಬರಲ್ಲ ನಮಗೆ, ಅಲ್ಲ ಮಮ್ಮಿ? ಮಳೆ ಇದ್ರೂ ಒಂಥರ ಚೆನ್ನಾಗಿರುತ್ತೆ, ನಮಗೆ ತಣ್ಣಗಿರುತ್ತೆ, ಹೋಗೋಕ್ಕೆ ಮನಸ್ಸು ಬರಲ್ಲ. ಇದೊಂದು ಗಿಡ ಹಾಕೊಂಡಿದ್ಯಲ್ಲ, ಹೆಂಗೆ ನೋಡ್ಕೊತೀಯ? ಚೆನ್ನಾಗಿ ನೋಡ್ಕೋಬೇಕು. ಪೂಜೆಗೆ ಆಯ್ತವೆ, ದೇವಸ್ಥಾನಗಳು ಕೊಡಕ್ಕೆ ಆಯ್ತವೆ, ಹಳ ತೆಗಿಬೇಕು ಚೆನ್ನಾಗಿ, ಗಿಡಗಳು ಚೆನ್ನಾಗಿ ನೋಡ್ಕೋಬೇಕು. ಎಲ್ಲ ಚೆನ್ನಾಗಿ ಹಾಕೊಂಡಿದ್ಯಾ. ಚೆನ್ನಾಗಿ ಹೂ ಬಿಡ್ತವೆ, ದೇವಸ್ಥಾನಗಳಿಗೆಲ್ಲ ಕೊಡ್ಬೋದು. ಇದು ನಂಜು ಬಟ್ಲು ಚೆನ್ನಾಗಿ ಬಿಡ್ತವೆ ಇವು.
ಬಿಟ್ಟಿಲ್ಲ ಅಲ್ವಾ ಇದು? ಈಶ್ವರಂಗೆ ಇಷ್ಟ ಇದು. ಹ್ಞೂ ಈ ಹೂ ಈಶ್ವರಂಗೆ ಇಷ್ಟ. ಇದು ಇನ್ನೂ ಬಿಟ್ಟಿಲ್ಲ, ಯಾಕೋ ಇದಲ್ಲೇ ರೆಕ್ಕೆ ಮುರಿದು ಹೋಗಿ. ಎಷ್ಟೊಂದು ಇದಾವೆ. ಇದೇ ಜಾಸ್ತಿ ಇಲ್ಲಿ ತಾವ್ರೆ ಹೂವು. ಅದೆಂತ ಹೂವು ಅಲ್ಲೋಡು, ಅದೊಂಥರ ಒಂಥರ ಆರೆಂಜ್ ನೋಡು ಚಿಕ್ಕ. ಹೆಂಗಿದೆ ನೋಡಿ ಮನೆ ಹಿಂದೆಗಡೆ ನೋಡಿ. ಮನೆ ಮೇಲೆ ಅಂಚು ಯಾವಾಗಲೂ ಮಳೆ ಬಂದು ಎಷ್ಟು ಪಾಚಿ ಕಟ್ಟಿರುತ್ತೆ. ಎಲ್ಲ ಮನೆಗಳ ಮೇಲೂ ಹಿಂಗೆ ಆಗೋದು ನೋಡಿ. ಗಾಯ್ಸ್, ತಿಂಡಿ ಬಂದು ಇಲ್ಲಿನ ಸ್ಪೆಷಲ್ ಕಡುಬು ಮತ್ತು ಬಟನ್ ಸಾಂಬಾರು ನೋಡಿ. ಕಡುಬು ಹಿಂಗೆ ಮಾಡ್ತಾರೆ ನಮ್ಮ ಕಡೆ. ಇದನ್ನು ಹಿಂಗೆ ಹೊಡ್ಕೊಂಡು ಸಾಂಬಾರು ಜೊತೆ ತಿನ್ನೋದು. ಗಾಯ್ಸ್, ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಯಾರು ಬಂದಿದ್ದಾರೆ ನೋಡಿ, ನಮ್ಮ ಅಕ್ಕನ ಪಾಪು. ಹಾಯ್ ಮಾಡಿಸಿರಿ ಮರಿ. ನಿಮ್ಮ ಹೆಸರೇನು? ಮೇದಿನಿನ ಸಿರಿನಾ? ಮೇದಿನಿ. ಹಾಂ, ಇಲ್ಲಿ ಬಂದಿದ್ದಾಳೆ. ನಮ್ಮ ಮಮ್ಮಿನೂ ಅಜ್ಜಿ ಎಲ್ಲ ಹೋದ್ರು. ಇಲ್ಲಿ ನೋಡಿ ನಮ್ಮನೆ ಪುಟಾಣಿ ಕ್ಯಾಟ್ ಮರಿ. ಏನಂತ ಹೆಸರಿಡೋಣ ಸಿರಿ ಇದಕ್ಕೆ? ಏನಂತ ಹೆಸರಿಡೋಣ ಗೊತ್ತಿಲ್ಲ. ಪುಟ್ಟ ಅಯ್ಯೋ ಓಡಾಯ್ತು ನೋಡಿ. ನಮ್ಮ ಅಜ್ಜಿ ಮನೆ ಫ್ರಿಡ್ಜ್ ನೋಡಿ, ಮಿರರ್ ಥರ ಇದೆ. ಅವಳು ರೆಡಿಯಾಗಿ ಆರಾಮಾಗಿ ನೋಡ್ಕೊಬೋದಿರಿ. ಆ್ಯಂಡ್ ಇಲ್ಲಿ ರೂಮ್ ಬಂದ ಇಲ್ಲೊಂದು ಹಾಲ್ ಇದೆ. ನೆಕ್ಸ್ಟ್ ಇಲ್ಲೊಂದು ರೂಮ್. ಅಲ್ಲಿ ನೋಡಿ ಇಲ್ಲೊಂದು ಕ್ಯಾಟ್ ಇದೆ. ಇದು ದೊಡ್ಡದು. ಬ್ಯಾಕ್ ಸೈಡಿಂದ ಬಂದರೆ ಇಲ್ಲೊಂದು ಹಾಲ್ ಥರ ಬಂದು ಕಿಚನ್. ಏನದು? ಕಿಚನ್. ಸೌಂಡ್ ವಾಯ್ಸ್ ಕೇಳಿಸ್ತಿದ್ಯೋ ಏನೋ ಗೊತ್ತಿಲ್ಲ, ಮಳೆ ಸೌಂಡೇ ಜಾಸ್ತಿ ಕೇಳಿಸ್ತಾ ಇದೆ ನೋಡಿ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ಎನಿ ಟೈಮ್ ಬರ್ತಾನೇ ಇರುತ್ತೆ. ಶಿರಿ ಬಾಯಿ, ನೀನು ಹೆಂಗಿರ್ತೀಯ? ಮಳೆ ಬರ್ತಾ ಇರುತ್ತಲ್ಲ ಯಾವಾಗಲೂ. ಹಾಂ, ಮಳೆ ಬರ್ತಾನೆ ಇರುತ್ತಲ್ಲ, ಹೆಂಗಿರ್ತೀಯ? ಮನೆ ಒಳಗಿರ್ತೀಯ? ಸ್ಕೂಲು? ಇವತ್ತು ಜಾಸ್ತಿ ಮಳೆ ಆದ್ರಿಂದ ಸ್ಕೂಲಿಗೆಲ್ಲ ರಜೆ ಕೊಟ್ಟಾರಲ್ಲ ಸಿರಿ ನಿಮ್ಗೆ ಇವತ್ತು? ನನಗಂತೂ ಕೊಡ್ಲಿಪೇಟೆ ಅಂದರೆ ತುಂಬ ಇಷ್ಟ. ಅವಾಗೆಲ್ಲ ಸ್ಕೂಲ್ ರಜಾ ಬರ್ತಿದ್ದಂಗೆ ಬಂದ್ಬಿಡ್ತಿದ್ದೆ, ಕರ್ಕೊಂಡು ಹೋಗಿ ಬಂದುಬಿಡೋರು. ಇಲ್ಲ ಅಂತೂ ತುಂಬ ಆಟ ಆಡಿದ್ದೀನಿ. ತುಂಬ ಮೆಮರೀಸ್ ಇದೆ ನನಗಂತೂ ಇಲ್ಲಿ. ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಅಯ್ಯೋ ಯಾಕಾದರೂ ಇಷ್ಟು ಬೇಗ ಸ್ಕೂಲ್ ಸ್ಟಾರ್ಟ್ ಆಯಿತು ಅನ್ಸೋದು. ಸ್ಕೂಲ್ ಸ್ಟಾರ್ಟ್ ಆಗಿ 1 ವೀಕ್ 2 ವೀಕ್ ಆದಮೇಲೆ ನಾನು ಹೋಗ್ತಿದ್ದು, ಹತ್ಕೊಂಡು ಹೋಗ್ತಿದ್ದೆ ಇಲ್ಲೇ ಇರ್ತೀನಿ ಅಂತ. ನನಗಂತೂ ತುಂಬ ಇಷ್ಟ ಇದೆ ನೋಡಿ. ನಮ್ಮಮ್ಮ ಓದಿದ ಕಾಲೇಜಿದ್ದು ನೋಡೋಣ, ಒಳಗೆ ಹೋಗಿ ಬಿಡ್ತಾರಾ ಇಲ್ವಾ ನೋಡಿಕೊಂಡು ಒಳಗೆ ಹೋದರೆ ಒಂದು ವೀಡಿಯೋ ಮಾಡ್ಕೊಂಡು ಬರ್ತೀನಿ. ನೀನು ಓದಿದ ಕಾಲೇಜಾ ಮಮ್ಮಿ? ನಾನು ಓದಿದ್ದು 8th ಇಂದ PU ವರೆಗೂ ಓದಿದ್ದಿದೆ. ಇದೇ ಸ್ಕೂಲು ಅಲ್ಲ, ಇದೇ ಹೈಸ್ಕೂಲು ಕಾಲೇಜ್ 8th ಇಂದ PU. 8th ಇಂದ PU ವರೆಗೂ. ಇಲ್ಲಿಂದ ನಡ್ಕೊ ಬರ್ತಿದ್ರಾ? 2 ಕಿಲೋಮೀಟರ್ 2 ಕಿಲೋಮೀಟರ್ ಆಗುತ್ತೆ. 2 ಕಿಲೋಮೀಟರ್ ಆಗುತ್ತೆ. 2 ಕಿಲೋಮೀಟರ್ ನಡ್ಕೊಂಬರಿ. ಮನೆಯಿಂದ ಕಾಲೇಜಿಗೆ ನಡ್ಕೊ ಬರ್ತಿದ್ರಿ ಸ್ಕೂಲ್ಗೆ ಅಂತ ಅಂತಿದ್ರಲ್ಲ, ಆನೆಗಳು ಬರೋದಾ? ಅಯ್ಯೋ, ಆನೆಗಳು ಸುಮಾರು ಈ ತೋಟದ ಸಾಲುಗಳಲ್ಲಿ ಹೋಗ್ಬಿಟ್ರೆ ಸಿಕ್ಕವು. ಅಂದರೆ ನಮಗಿಂತ ಕಾಫಿ ತೋಟಗಳಲ್ವಾ, ಅಲ್ಲೆಲ್ಲ ಆನೆಗಳು. ನಮ್ಮ ಫ್ರೆಂಡ್ಸ್ ಇದ್ದಾರೆ ಪಾಪ, ಅವರೆಲ್ಲ ನೀರ್ಗುಂದ ಮನುಗ್ನಳ್ಳಿ ಅಂತೆಲ್ಲ ಇದೆ ಇಲ್ಲಿ. ಅಲ್ಲಿಂದ ಬರುವಾಗ ಆನೆಗಳು ಸಿಕ್ಕಿದ್ದಾವೆ. ಎಷ್ಟೋ ಮಕ್ಕಳು ಆ ಥರ ಸತ್ತೋಗಿ ಸ್ಕೂಲ್ಗಳಿಗೂ ನಮಗೆ ರಜೆ ಕೊಟ್ಟಿದ್ದಾರೆ. ಅದೇ ಸ್ಕೂಲ್ ಅದು, ಹಾಂ, ಕಾಲೇಜ್ ಇದು. ಹಾಂ, ನಾವು ಸ್ಕೂಲ್ ರೂಮು ಮೋಸ್ಟ್ಲಿ ಅಲ್ಲಿ 8th 9th 10th ಇರ್ಬೋದು ನಾವಿದ್ದಾಗ. ಈ ಕಡೆ ನಮ್ದು PU ಕಾಲೇಜು. ಇಲ್ಲೇನು ಮೆಮೊರಿ? ಎಲ್ಲ ಗ್ರೌಂಡು, ಲೇಟಾಗಿ ಬಂದ್ಬಿಟ್ರೆ ಗ್ರೌಂಡಲ್ಲೆಲ್ಲ ಓಡಿಸೋರು. ಥ್ರೋಬಾಲು, ವಾಲಿಬಾಲು, ಕಬಡ್ಡಿ ಎಲ್ಲ ಆಡಿದ್ದೀವಿ. ಇಲ್ಲಿ ಹೊಡೆಸ್ಕೊಂಡಿದ್ದೀವಿ. ಲೇಟಾಗಿ ಬಂದರೆ ಓಡಿಸೋರ? 5 ರೌಂಡ್ ಓಡಬೇಕಿತ್ತು ಫುಲ್ಲು. ಅವಾಗ ಹೆಂಗಿತ್ತು? ಚೇಂಜ್ ಆಗಿದೆಯಾ? ಇದೊಂದು ಆಗಿರಲಿಲ್ಲ. ಸಭಾಂಗಣ, ಶಾಂತಮಲ್ಲಪ್ಪ ಸಭಾಂಗಣ ಅಂತಿದೆಯಲ್ಲ, ಅದೊಂದು ಆಗಿರಲಿಲ್ಲ. ಇವರು ನಮ್ಮ ಸೌಜನ್ಯ ಅಕ್ಕ, ನಮ್ಮ ಮಾವನ ಮಗಳು, ನಮ್ಮ ಮಮ್ಮಿ ಮಾವನ ಮಗಳು. ಅವಳ ಮಗಳು ಇವಳನ್ನ ತೋರಿಸ್ದೆ ಮೇದಿನಿ ಅಂತ. ಇನ್ನೊಬ್ಬ ಇದ್ದಾನೆ, ತೋರಿಸ್ತೀನಿ. ದಿನ ಆಯ್ತು ಇಲ್ಲಿಗೆ ಬಂದು, ಎಷ್ಟೋ ವರ್ಷ ಆಗಿತ್ತು. ಹೌದು, ನಾನು ನೋಡೇ ಇಲ್ಲ. ಎಲ್ಲ ನೆನಪು ಬರ್ತಾ ಇತ್ತು. ನಿನ್ನನ್ನು ಕರ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ.
ಇಲ್ಲಿ ನೇಚರ್ ಎಷ್ಟು ಚೆನ್ನಾಗೈತೆ ನೋಡು. ಸ್ಕೂಲಿಗೆ ಬರೋಗ್ಲು ಹಿಂಗೈತಾ? ಹ್ಞೂ ಇದೇ ಥರ ಇತ್ತು. ಅದೇ ಇದೊಂದು ಬಿಲ್ಡಿಂಗ್ ಒಂದು ಇರಲಿಲ್ಲ ಅಷ್ಟೇ, ಇದೆಲ್ಲ ಸೇಮ್ ಇದ್ದಂಗೆ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಹೆಚ್ಚು ಕಮ್ಮಿ ಇದೆ ನಮ್ಮ ಕಾಲೇಜಲ್ಲಿ. ಇದರಲ್ಲಿ ಯಾವುದೋ ಒಂದು ರೂಮು ಕಾಲೇಜು. ಇಲ್ಲಿ ಪ್ರೇಯರ್ ಮಾಡ್ತಿದ್ದ ಜಾಗ ಇದೆ. ಇದೇನಾ? ಎಂಟ್ರೆನ್ಸ್ ಇದು, ಪ್ರೇಯರ್ ಮಾಡ್ತಿದ್ದ ಜಾಗ ಇದೆ. ಮುಂದೆ ಗೇಟ್ ಇತ್ತಲ್ವಾ? ಹ್ಞೂ, ತಣ್ಣ ಗಾಳಿ. ಎಂಟ್ರೆನ್ಸು ಹ್ಞೂ ಇದೇ ಪ್ರೇಯರ್ ಮಾಡೋ ಜಾಗ. ಸರ್ಗಳೆಲ್ಲ ಇಲ್ಲಿ ನಿಂತಿರೋರು, ನಾವೆಲ್ಲ ನ್ಯೂಸ್ ಪೇಪರ್ ಓದ್ತಿದ್ವಿ. 8th ಇಂದ ಇಲ್ಲ? 8th ಇಂದ PU ವರ್ಗು. 8th ಇಂದ 10th ವರೆಗೂ ಪ್ರೇಯರಿಗೆ ಕರೆಕ್ಟಾಗಿ ಅಟೆಂಡ್ ಆಗಿವು. PUಲೇನು ಅಟೆಂಡ್ ಆಗಿಲ್ಲ ಸರಿಯಾಗಿ, ಆದರೂ ಹೊಡೆಸ್ಕೊಂಡಿದ್ದೀವಿ. ಚೆನ್ನಾಗೈತೆ. ಈಗ ಹಂಗೆ ಇಟ್ಕೊಂಡವ್ರು ಆನ್ಯುವಲ್ ಡೇ ಅಂತ. ಅವಾಗ ಇಲ್ಲೇ ನಾವು ಡ್ಯಾನ್ಸ್ ಮಾಡಕ್ಕೆ ಸ್ಟೇಜ್ ಹಾಕೋರು. ಇಲ್ಲಿ ಮುಂದೆ ಇವಳನ್ನ ಕರ್ಕೊಂಬರಿವೆ ಜೊತೆಗೆ. ಸೌಜನ್ಯನ ಕರ್ಕೊಂಡು ಬಂದು ಕೂರಿಸ್ಬಿಟ್ಟು ನಾವು ಡ್ಯಾನ್ಸ್ ಮಾಡೋದು. ಚಿಕ್ಕವಳಲ್ವ ಅವಾಗ. ಹಂಗಿತ್ತ ಸೌಜನ್ಯಕ್ಕ? ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡವಳು, ಇನ್ನೊಂದು 2 ವರ್ಷ ದೊಡ್ಡವಳು ಇರ್ಬೋದು. ಸಿರಿ ಬಾಯ್ಲಿ. ನಮ್ಮ ಮನೇಲಿ ಸೌಜನ್ಯಕ್ಕೊಂದು ಫೋಟೋ ಇದೆ, ಸೇಮ್ ಇವಳ ತರನೇ ಇರೋದು. ಸೇಮ್ ಅಂದ್ರೆ ಸೇಮ್ ಅಲ್ಲ ಸಿರಿ? ರಿಸಲ್ಟ್ ಬಂದಾಗ ಏನಾದ್ರು ಅದು ಇದು ರಜೆಗಳಿದ್ದಾಗ ಇಲ್ಲಿ ಬರೆಯೋರಾ? ನೋಟಿಸ್ ಬೋರ್ಡಲ್ಲಿ ಬರೀತಿದ್ರು. ಸೇಮ್ ಏನೂ ಚೇಂಜ್ ಆಗಿಲ್ಲ. ಇದೆ ಹೌದಾ? 8th ಇಂದ 10th ಇರೋ ಮಕ್ಕಳಿಗೆ ಸಫಾಯಿ ಅಂತ ಮಾಡ್ಸೋರು. ಸಫಾಯಿ. ಕಸಗಳನ್ನ ಗಿಡದಲ್ಲಿ ಇರೋ ಕಸಗಳನ್ನೆಲ್ಲ ತೆಗ್ಸಿ ಕ್ಲೀನ್ ಮಾಡ್ಸೋರು. ಇಲ್ಲಿ ಇದೇ ಜಾಗ ನೋಡಿ. ಈಗೀಗ ನೆನಪು ಬರ್ತಾ ಇದೆಲ್ಲ, ಮತ್ತೆ ಹೋಗ್ಬಿಟ್ಟಿದ್ದು. ಈ ಕಡೆ ಫುಲ್ ಫೀಲ್ಡ್ ಖಾಲಿ ಇತ್ತು. ಇಲ್ಲಿ ಅಪ್ಪಾಜಿ ಐಸ್ ಕ್ಯಾಂಡಿ ವ್ಯಾಪಾರ ಮಾಡೋಕ್ಕೆ ಬರೋರಲ್ಲ, ಅವಾಗ ಪಾಪ ಅವ್ರು ಯಾರ್ಯಾರು ವ್ಯಾಪಾರ ಮಾಡೋರ ಕೈಲಿ ಐಸ್ ಕ್ಯಾಂಡಿ ಕೊಟ್ಟು ಕಳ್ಸೋರು. ಆಗಿಲ್ಲಿ ಸೈಕಲಲ್ಲಿ ಕಾಂಪೌಂಡಿಂದ ಆಚೆ ನಿಂತಿರೋರು. ನಾವು ಬಂದು ಇಲ್ಲಿ ಪೀರಿಯಡಲ್ಲಿ ಫ್ರೀ ಇದ್ದಾಗ ಲೀಸರ್ ಟೈಮ್ ಬಂದು ಇಲ್ಲಿ ಕೂತ್ಕೊಂಡು ಐಸ್ ಕ್ಯಾಂಡಿ ಇಸ್ಕೊಳ್ಳಿವು. ಇವಾಗ ನೆನಪಾಗ್ತೈತೆ, ಅದು ಆಫೀಸ್ ರೂಮಿಂದ 3ನೇ ರೂಮ್ ಒಂದು ಇದೇ ರೂಮು ನಮ್ಮದು ಕಾಲೇಜು, PU ಕಾಲೇಜು. ಇದೇ ರೂಮ್ ನೋಡು. ನಿನ್ನ ಫ್ರೆಂಡ್ಸ್ ಏನಾದ್ರು ನೋಡ್ತಿದ್ರೆ ನೆನ್ಪು ಮಾಡ್ಕೊಳ್ಳ. ಎಲ್ಲರೂ ನೆನ್ಪು ಮಾಡ್ಕೊಳ್ಳಿ. ನೋಡಿ ಕಾಲೇಜು, ಕೊಡ್ಲಿಪೇಟೆ ಕಾಲೇಜು, ನಾವು ಓದ್ತಿದ್ದು ನಮ್ಮ ಮೆಮೊರೀಸು ಎಲ್ಲ ನೆನ್ಪು ಮಾಡ್ಕೊಳ್ಳಿ. ಚೆನ್ನಾಗಿತ್ತು. ಕಾಲೇಜವ್ರಿಗೆ ಹೇಳಿ ಅದೇನೋ ಅಲ್ಯೂಮಿನಿ ಮೀಟ್ ಅಂತ ಮಾಡಿಸ್ತಾರಲ್ಲ, ಹಂಗೆ ಮಾಡ್ಸಕ್ಕೆ ಹೇಳು. ನೋಡೋಣ, ಅದು ಮಾಡಿಸಿದ್ರೆ ಎಲ್ಲ ಬಂದು ಸೇರೋಣ. ಗೈಸ್, ಇದು ನಾನು ಹುಟ್ಟಿದ ಹಾಸ್ಪಿಟಲ್. ಎಲ್ಲಿ ಮಮ್ಮಿ? ಇದೇ ಹಾಸ್ಪಿಟ್ಲಲ್ಲಿ ನೀನು ಹುಟ್ಟಿದ್ದು ಅಲ್ಲ? ಗೌರ್ಮೆಂಟ್ ಹಾಸ್ಪಿಟ್ಲ್ ಕೊಡ್ಲಿಪೇಟೆ. ಇಲ್ಲೇ ಹುಟ್ಟಿದ್ದು ನೋಡಿ ನಾನು. ನೋಡಿ ನಾವು 3 ಜನ ಇದ್ದಾರೆ, ಆದ್ರೆ ಇವಾಗ ಇಲ್ವೇನೋ, ಅದಕ್ಕೆ ಹೋಗ್ತಾ ಇದ್ದೀನಿ. 3 ಜನ ಅಲ್ಲ, ಕೆಲಸ ಮಾಡಿ